ನಮ್ಮ ಏನು ಭಾರತ ಲೆಕ್ಕ ನಿಯಂತ್ರಣ ಮಾಲಕ ಪರಿಶೋಧಕರು ಬರೆದಿದ್ದಾರೆ 5,000 ಕೋಟಿ ಒಬ್ಬರೇ ಗುತ್ತಿಗೆದಾರರಿಗೆ ಕೊಟ್ಟಿದ್ರಲ್ಲ, ಇದು ಅವರಿಗೆ ಎಲಿಜಿಬಲ್ ಇತ್ತ? 3,000 ಕೋಟಿ ಕೊಟ್ಟಿದ್ರಲ್ಲ, ಅವ್ರಿಗೆ ಎಲಿಜಿಬಲ್ ಇತ್ತ? ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಎತ್ತಿನೊಳೆ ಇದು. ಈ ಎತ್ತಿನೊಳೆನ ನೀವು ವರ್ಷಕ್ಕೆ 900 ಕೋಟಿ ಇಟ್ಟರೆ ಎಷ್ಟು ವರ್ಷದಲ್ಲಿ ಮುಗಿಸ್ತೀರಿ? ಅಲ್ಲಿ ಹೇಳ್ತಾರೆ ಕೆಲವರು, ಎತ್ತಿನೊಳೆ ಈ ವರ್ಷ ಬಂದೋಯ್ತು. ನಮ್ಮ ಇಲ್ಲಿ ಹೇಳಿ, ಈ ಕಡೆ ಗಣೇಶಣ್ಣರು ಕೂತವ್ರೆ, ನಮ್ಮ ಈ ಕಡೆ ರಾಜಣ್ಣರು ಕೂತವ್ರೆ, ಎತ್ತಿನೊಳೆ ಯಾವಾಗ ಬರುತ್ತೆ ಹೇಳಿ? ವರ್ಷಕ್ಕೆ 900 ಕೋಟಿ ಕೊಟ್ಟರೆ ಇನ್ನು 14,000 ಕೋಟಿ ಬೇಕು. 14,000 ಕೋಟಿ ಅಂದರೆ ಮಿನಿಮಮ್ ಕನಿಷ್ಠ ಒಂದು ವರ್ಷಕ್ಕೆ 5,000 ಕೋಟಿನಾರು ಇಡಬೇಕಲ್ವ ರಾಜಣ್ಣರೇ? ಒಂದು 3 ವರ್ಷದಲ್ಲಾರು ಆ ಭಾಗದ ಜನ ಇವತ್ತು ಯಾವ ಬರುತ್ತೋ, ನೀರು ಬರುತ್ತೋ. ಅಧ್ಯಕ್ಷರೇ, ಎತ್ತಿನೊಳೆ ಈ ಜೂನ್ ತಿಂಗಳಿಗೆ 100ಕ್ಕೆ 100 ಬರುತ್ತೆ ನೀರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆ ತಡೆಯಿಂದ ನಿಂತಿದೆ ಹೊರತು ಕ್ಲಿಯರ್ ಆಗಿದೆ. ಯಾವುದೇ ಕಾರಣದಿಂದ ನೀರನ್ನ ಹರಿಸ್ತೀವಿ, ನಮ್ಮ ಅರಸೀಕೆರೆ ಮೇಲೆ ಹಾಸಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿ ವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಿಸ್ಕೊತಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತೈತಿ, ನೀರು ಆಗತ್ತೆ, ಯಾವುದೇ ಅನುಮಾನ ಇಲ್ಲ, ಉಳಿದಿಲ್ಲ. ಬಿಡಿಸ್ಕೊತೀವಿ ಅಂತ ಹೇಳಿಲ್ಲ. ಇದು ರಿಪೋರ್ಟ್ ಇದೆಯಲ್ಲಪ್ಪ, ಆ ರಿಪೋರ್ಟನ್ನ ನಾನು ರಿಪೋರ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ಹೇಳಿ, ನಾನು ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ 0 to 100 ಹಾಸನ ಜಿಲ್ಲೆಗೆ ಬರುತ್ತೆ. 100 ಇಂದ 250 ಕಿಲೋಮೀಟರ್ವರೆಗೆ ತುಮಕೂರು ಜಿಲ್ಲೆಗೆ ಬರುತ್ತೆ. 250ರಿಂದ ಮುಂದಕ್ಕೆ ಪೈಪ್ ಲೈನಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈಗಾಗಲೇ 5,000 ಕೋಟಿಗೆ 2 ಜನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಎಕ್ವಿಷನ್ನು ಆಗಿಲ್ಲ, ಹಣನೂ ಇಲ್ಲ. 5,000 ಕೋಟಿಗೆ ಇವತ್ತು ಕಾಂಟ್ರಾಕ್ಟನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಬೇಕಾದ್ರೆ ನಾನು ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಾನೇನೇ ಸುಮ್ಮನೆ ಇದ್ರ ಭಾಷೆ ಮಾಡ್ತಾ ಇಲ್ಲ. ನಾವು ಯಾವತ್ತೂ ಎತ್ತಿನೊಳೆ ಬರುತ್ತೋ ಬಿಡುತ್ತೋ, ಪಾಪ ಜನಕ್ಕೆ ಬರಬೇಕು. ನನಗೆ ಬೇಕಾಗಿರೋದು ಎತ್ತಿನೊಳೆ ಏನು ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಜಿಲ್ಲೆ ಜನತೆಗೆ ಎತ್ತಿನೊಳೆ ನೀರು ಬರಬೇಕು. ನೀರು ಬರಬೇಕಾದ್ರೆ ಎಷ್ಟು ಎತ್ತಿನೊಳೆಗೆ ಹಣ ಬೇಕು, ಎಷ್ಟು ದುಡ್ಡು ಕೊಡ್ತೀರಿ ವರ್ಷಕ್ಕೆ, ಅದನ್ನ ನೇರವಾಗಿ ಸದನದಲ್ಲಿ ಹೇಳಬೇಕು. ಆ ಭಾಗದ ಜನಕ್ಕೆ ಸುಳ್ಳು ಹೇಳೋದು ಬೇಡ. ಎತ್ತಿನೊಳೆ ನೀರು ಕೊಡ್ತೀವಿ, ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಇವತ್ತು ಯೋಜನೆ ಪ್ರಾರಂಭದಾಗ 4,000 ಕೋಟಿ ಇತ್ತು, ಇವತ್ತು 23,000 ಕೋಟಿ ಇದೆ. ಮುಂದಕ್ಕೆ ಎಷ್ಟಾಗುತ್ತೆ ಅನ್ನೋದು ಹೇಳಿ ಮೊನ್ನೆ ಸಭಾಧ್ಯಕ್ಷರೇ. ಅದನ್ನ ದಯಮಾಡಿ ಈ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ನಾನಲ್ಲ, ಈ ಚರಿತ್ರೆಯಲ್ಲಿ ಇದೆ. ಭಾರತ ಸರ್ಕಾರದ ಮಹಾಲೆಕ್ಕಪಾಲಕರು ಬರೆದಿರೋದು ಎತ್ತಿನೊಳೆದು, ನಾನು ಬರೆದಿಲ್ಲ. 7 ಜನ ಗುತ್ತಿಗೆದಾರರಿಗೆ ಸುಮಾರು 5,000 ಕೋಟಿ, ಒಬ್ಬರಿಗೆ 3,000 ಕೋಟಿ. ಅವ್ರಿಗೆ ಯಾವ ಆಧಾರದ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಬರೆದಿಲ್ಲ ಸ್ವಾಮಿ. ಅಲ್ಲಿಯ ಮಾಲಕ ಪಾಲಕರು ಬರೆದಿರೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದನ್ನು ಹೇಳಿ ಯಾರು